Hi my dear students, welcome back to my channel. So SSLC 2021 changed examination pattern ಪ್ರಕಾರ ಈಗ ಆಲ್ರೆಡಿ ಸಾಕಷ್ಟು ಮೆಟೀರಿಯಲ್ಸನ್ನು ನಾನು ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ಇವತ್ತಿನಿಂದ ನಿಮಗೆ 14 ಡೇಸ್ ಲೆಸನ್ ವೈಸ್ ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತೀನಿ ಅಂತ ಕೂಡ ನಾನು ಹೇಳಿದ್ದೀನಿ. ಸೊ ಅದರಂತೆಯೇ ಸಂಜೆ 7 ಗಂಟೆಗೆ ನೀವೆಲ್ಲರೂ ಕೂಡ ಪೋಲ್ ಮಾಡಿದ್ದೀರಾ. 7 ಗಂಟೆನಾ 8 ಗಂಟೆನಾ ಅಂತ ನಾನು ನಿಮ್ಮನ್ನ ಚಾಯ್ಸ್ ಕೇಳಿದೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ 7 ಗಂಟೆಗೆ ಅಂತ ಪೋಲ್ ಮಾಡಿದ್ದೀರಾ. ಸೊ ಸಂಜೆ 7 ಗಂಟೆಗೆ ನಿಮಗೆ ಇವತ್ತು ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನನ್ನು ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಲೆಸನ್ ವೈಸ್ ರಿವಿಷನ್ ಕ್ವಿಝನ್ನು ಮಾಡೋಣ ಅಂತ ಶುರು ಮಾಡ್ತಿದ್ದೀನಿ. ಸೊ ಯಾಕೆ ಅಂದರೆ ಈಗ ಆಲ್ರೆಡಿ ನಾನು ಕೆಲವೊಂದು ಕ್ವೆಶನ್ಸನ್ನು ಪ್ರಾಕ್ಟೀಸ್ ಪೇಪರಲ್ಲಿ ಆಗಿರ್ಬೋದು ಅಥವಾ ಹಿಂದಿನ ಒಂದು ಲೈವ್ ಪ್ರಾಸೆಸ್ ವಿಡಿಯೋಸ್ನಲ್ಲಿ ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಲ್ಲದೆ ಇನ್ನೂ ಹಲವಾರು ಇಂಪಾರ್ಟೆಂಟ್ ಏರಿಯಾ ಏನಿದೆ ಅಂದರೆ ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇನ್ನೊಂದಷ್ಟು ಕ್ವೆಶನ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಒಂದೊಂದು ಕ್ವೆಶನ್ಗೂ 4 ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸನ್ನು ಓದ್ತಾ ಬರ್ತೀನಿ. ಸೊ ಯಾವುದು ರೈಟ್ ಆನ್ಸರ್ ಅಂತ ನೀವು ಕೂಡ ಗೆಸ್ ಮಾಡಿ. ಸೊ ಯಾಕೆ ಅದು ರೈಟ್ ಆನ್ಸರ್ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ದೆನ್ ವಿತೌಟ್ ಡಿಲೇಯಿಂಗ್ ಮಚ್ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಸೊ ಫಸ್ಟ್ ಕ್ವೆಶನನ್ನು ನೋಡ್ತಾ ಬರೋಣ. ನೋಡಿ, ನೀವು ಫಸ್ಟ್ ಕ್ವೆಶನ್ ನೋಡ್ಬೋದು. ದ ರೆಸ್ಪಿರೇಟರಿ ಪಿಗ್ಮೆಂಟ್ ಇನ್ ದ ಹ್ಯೂಮನ್ ಬೀಯಿಂಗ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಆರ್ ಕ್ಯಾರೋಟಿನ್, ಕ್ಲೋರೋಫಿಲ್, ಹಿಮೋಗ್ಲೋಬಿನ್, ಮೈಟೋಕಾಂಡ್ರಿಯಾ. 4 ಆಪ್ಷನ್ ಇದೆ. ಈ ಕ್ಯಾರೋಟಿನ್ ಅಂತಂದರೆ ಇಟ್ಸ್ ಆ್ಯಕ್ಚುಲಿ ಅ ರೆಡ್ ಆರ್ ಆರೆಂಜ್ ಕಲರ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಕ್ಯಾರೆಟ್. ಓಕೆನಾ. ಸೊ ಇನ್ನು ಕ್ಲೋರೋಫಿಲ್ ಅಂದರೆ ಇಟ್ಸ್ ಅ ಗ್ರೀನ್ ಕಲರ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಲೀಫ್. ಹಿಮೋಗ್ಲೋಬಿನ್ ಅಂದರೆ ಏನು? ರೆಡ್ ಕಲರ್ ಪಿಗ್ಮೆಂಟ್ ವಿಚ್ ವಿಲ್ ಹೆಲ್ಪ್ ಇನ್ ಕ್ಯಾರಿಯಿಂಗ್ ದ ಆಕ್ಸಿಜನ್ ಥ್ರೂ ದ ಬ್ಲಡ್. ಇನ್ನು ಮೈಟೋಕಾಂಡ್ರಿಯಾ ಅಂದರೆ ಅದೊಂದು ಸೆಲ್ ಆರ್ಗನಲ್. ಓಕೆನಾ. ಸೊ ಇಷ್ಟು ಆಪ್ಷನಲ್ಲಿ ದ ರೆಸ್ಪಿರೇಟರಿ ಪಿಗ್ಮೆಂಟ್ ಇನ್ ದ ಹ್ಯೂಮನ್ ಬೀಯಿಂಗ್ ಈಸ್. ರೆಸ್ಪಿರೇಟರಿ ಪಿಗ್ಮೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಬಿಕಾಸ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಯಾವುದು ಆಪ್ಷನ್? ಎಸ್, ಸೊ ನೀವೆಲ್ಲ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಹಿಮೋಗ್ಲೋಬಿನ್. ಯಾಕೆ ಅಂದರೆ ಹಿಮೋಗ್ಲೋಬಿನ್ ಕಂಟೈನ್ ದ ರೆಡ್ ಕಲರ್ ಪಿಗ್ಮೆಂಟ್. ಓಕೆ, ಸೊ ಅದನ್ನು ಏನು ಮಾಡುತ್ತೆ ಅಂದರೆ ಅದು ಆಕ್ಸಿಜನನ್ನು ಬ್ಲಡ್ ಮುಖಾಂತರ ಎಲ್ಲ ಸೆಲ್ಸ್ಗೂ ನಿಮ್ಮ ಬಾಡಿನಲ್ಲಿ ಕ್ಯಾರಿ ಮಾಡುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್, ಓಕೆ, ವಿಚ್ ಪ್ಲಾಂಟ್ ಟಿಶ್ಯೂ ಟ್ರಾನ್ಸ್ಪೋರ್ಟ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ರೂಟ್ಸ್ ಟು ದ ಲೀಫ್? ನೋಡಿ, ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಈ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟನ್ನೇ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪ್ಲಾಂಟ್ ಟಿಶ್ಯೂ ಟ್ರಾನ್ಸ್ಪೋರ್ಟ್ ವಾಟರ್ ಆ್ಯಂಡ್ ಮಿನರಲ್ಸ್ ಅಂತ ಕೇಳಿದಾಗ ನೀವು ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ವ್ಯಾಸ್ಕ್ಯುಲಾರ್ ಬಂಡಲ್ಸಲ್ಲಿ ಗ್ಸೈಲಮ್ ಆ್ಯಂಡ್ ಫ್ಲೋಯಮ್ 2 ಬರುತ್ತೆ. Xylem is the one which conducts the water and minerals. ಇನ್ನು phloem is the one which transports the food to different parts of the plant. ಓಕೆ, ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ xylem ಆ್ಯಂಡ್ ಫ್ಲೋಯಮ್ನ ಫಂಕ್ಷನ್ ಗೊತ್ತಾಯ್ತಲ್ಲ. ಇನ್ನು ಈ ಪ್ಯಾರೆನ್ಕೈಮಾ ಆ್ಯಂಡ್ ಕೋಲೆನ್ಕೈಮಾ ಬಂದು ಇದೆಲ್ಲ ಡರ್ಮಲ್ ಟಿಶ್ಯೂಸ್ ಆಗಿದೆ, ಗ್ರೌಂಡ್ ಟಿಶ್ಯೂಸ್ ಆಗಿದೆ. ದೇ ಡೋಂಟ್ ಹ್ಯಾವ್ ಎನಿ ಕನೆಕ್ಷನ್ ಬಿಟ್ವೀನ್ ದಿಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಫ್ರಮ್ ರೂಟ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಓಕೆ, ಸೊ ಇಲ್ಲಿ ಮೇಯ್ನ್ ಆಗಿ ರೋಲನ್ನು ಪ್ಲೇ ಮಾಡೋದು, ಹೋಪ್ ನೀವೆಲ್ಲ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ ಆನ್ಸರು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, xylem. xylem ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಅ ಪ್ಲಾಂಟ್ ಟಿಶ್ಯೂ ವಿಚ್ ಟ್ರಾನ್ಸ್ಪೋರ್ಟ್ಸ್ ದ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ರೂಟ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಈಗ ಡಿಫ್ರೆಂಟ್ ಪಾರ್ಟ್ಸ್ ಅಂತ ಹೇಳಿದಾಗ ಲೀಫ್ ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಎಸ್, ವಿಚ್ ಪಾರ್ಟ್ ಆಫ್ ದ ನೆಫ್ರಾನ್ ಅಲೌಸ್ ದ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಫ್ useful substances like glucose, amino acids, salts and water into the blood capillaries ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 4 ಆಪ್ಷನ್ ನೋಡ್ತಾ ಬನ್ನಿ. ಒಂದು ಟ್ಯೂಬ್ಯೂಲ್ ಕೊಟ್ಟಿದ್ದಾರೆ, ಗ್ಲಾಮರುಲಸ್ ಕೊಟ್ಟಿದ್ದಾರೆ, ಬೌಮನ್ಸ್ ಕ್ಯಾಪ್ಸ್ಯೂಲ್ ಆ್ಯಂಡ್ ಯುರೇಟರ್. 4 ಆಪ್ಷನ್ ಇದೆ. ಈ 4 ಆಪ್ಷನ್ ಅನ್ನು ನೋಡಿದಾಗ ಫಸ್ಟ್ ಆಪ್ಷನ್ ಟ್ಯೂಬ್ಯೂಲ್. ಟ್ಯೂಬ್ಯೂಲ್ ಈಸ್ ನಥಿಂಗ್ ವಾಟ್ ದ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಇದು ಏನು ಮಾಡುತ್ತೆ ಅಂದರೆ ರೀಅಬ್ಸಾರ್ಪ್ಷನ್, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಅನ್ನು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೆಫ್ರಾನಲ್ಲಿ. ಓಕೆ, ಸೊ ಇನ್ನು ಗ್ಲಾಮರುಲಸ್ ಏನು ಮಾಡುತ್ತೆ? ಗ್ಲಾಮರುಲಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಯೂರಿನ್ ಫಾರ್ಮೇಷನ್. ಇನ್ನು ಬೌಮನ್ಸ್ ಕ್ಯಾಪ್ಸುಲ್ ಹೋಪ್ ಯು ಆಲ್ ಹ್ಯಾವ್ ರಿಮೆಂಬರ್ ಏನಾಗುತ್ತೆ, ಅದೊಂದು ಕರ್ವ್ ಶೇಪ್ಡ್ ಸ್ಟ್ರಕ್ಚರ್. ಬೌಮನ್ಸ್ ಕ್ಯಾಪ್ಸುಲ್ ಒಂದು ಕರ್ವ್ ಶೇಪ್ಡ್ ಸ್ಟ್ರಕ್ಚರ್ ಆಗಿದೆ. ಏನು ಮಾಡಿದೆ? ಯೂರಿನ್ ಫಾರ್ಮೇಷನ್ಗೆ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ.
ಇನ್ನು ಯೂರಿಟರ್ ನೋಡೋದಾದರೆ ಯೂರೇಟರ್ ಈಸ್ ಅ ಟ್ಯೂಬ್ ವಿಚ್ ಕನೆಕ್ಟ್ಸ್ ದ ಕಿಡ್ನಿ ಆ್ಯಂಡ್ ಯೂರಿನರಿ ಬ್ಲಾಡರ್. ಕಿಡ್ನಿಗೂ ಯೂರಿನರಿ ಬ್ಲಾಡರ್ ಅಂದರೆ ಯೂರಿನ್ ಸ್ಟೋರ್ ಆಗೋ ಜಾಗಕ್ಕೆ ಮಧ್ಯೆ ಒಂದು ಟ್ಯೂಬ್ ಇದೆ. ಆ ಟ್ಯೂಬನ್ನು ನಾವು ಯುರೇಟರ್ ಅಂತ ಕರಿತೀವಿ. ಹೋಪ್ ನೀವೆಲ್ಲ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ರೈಟ್ ಆನ್ಸರ್ ಎಸ್. ಆನ್ಸರ್ ಚೆಕ್ ಮಾಡಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ಯೂಬ್ಯೂಲ್. ಬಿಕಾಸ್ ನೆಫ್ರಾನ್ ಏನು ಮಾಡುತ್ತೆ, ಟ್ಯೂಬ್ಯೂಲಲ್ಲಿ, ಪ್ರಾಕ್ಸಿಮಲ್ ಕನ್ವಲ್ಯೂಟಿವ್ ಟ್ಯೂಬ್ಯೂಲಲ್ಲಿ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆಗುವಂಥ ಸಬ್ಸ್ಟೆನ್ಸಸ್ ಯಾವುದು ಅಂದರೆ ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್ಸ್ ಮತ್ತು ವಾಟರ್. ಇದೆಲ್ಲ ಕೂಡ ಏನಾಗುತ್ತೆ, ಸೆಲೆಕ್ಟಿವ್ಲಿ ರಿಅಬ್ಸಾರ್ಬ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ಯೂರಿಯಾ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಅಮೋನಿಯಾ ಇನ್ ದ ಬಾಡಿ ಆಫ್ ಮ್ಯಾನ್ ಇನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ 4 ಆಪ್ಷನ್ಸ್ನ ನೋಡ್ತಾ ಬನ್ನಿ. ಲಿವರ್, ಕಿಡ್ನಿ, ಇಂಟೆಸ್ಟೈನ್, ಸ್ಟೊಮಕ್. 4 ಆಪ್ಷನ್ ಇದೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಲಿವರಾ ಕಿಡ್ನಿನಾ ಅಂತ. ಬಿಕಾಸ್ ನೀವು ಇಂಟೆಸ್ಟೈನ್ ಅಂತ ಮಾರ್ಕ್ ಮಾಡೋಕ್ಕಾಗಲ್ಲ, ಸ್ಟೊಮಕ್ ಅಂತ ಮಾರ್ಕ್ ಮಾಡೋದಿಲ್ಲ ಅನ್ಕೋತೀನಿ. ಬಿಕಾಸ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಪ್ಲೇಸ್ ವೇರ್ ದ ಕಂಪ್ಲೀಟ್ ಡೈಜೆಷನ್ ಆಗುವಂಥ ಒಂದು ಪ್ಲೇಸ್. ಸ್ಟಮಕಲ್ಲಿ ಏನಾಗುತ್ತೆ, ಎಂಟರ್ ಆದಂಥ ಫುಡ್ ಪೈಪಿಂದ ಪಾರ್ಷಿಯಲ್ ಆಗಿ ಡೈಜೆಸ್ಟ್ ಆಗುತ್ತೆ. ಸೊ HCl ಮುಖಾಂತರ ಮೈಕ್ರೋ ಆರ್ಗ್ಯಾನಿಸಮ್ಸನ್ನ ಕಿಲ್ ಮಾಡುತ್ತೆ. ಇದೆಲ್ಲ ಪ್ರಾಸೆಸ್ ಸ್ಟಮಕಲ್ಲಿ ಆಗುತ್ತೆ. ಸೊ ಲಿವರಾ ಕಿಡ್ನಿನಾ, ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಮುಂಚೆ ಲಿವರಾ ಕಿಡ್ನಿನಾ ಅಂತ ನಾನು ಹೇಳ್ತೀನಿ ನೋಡಿ. ಲಿವರ್ ಈಸ್ ಅ ಪ್ಲೇಸ್ ವೇರ್ ಯೂರಿಯಾ ಈಸ್ ಪ್ರೊಡ್ಯೂಸ್ಡ್. ಕಿಡ್ನಿ ಈಸ್ ಅ ಪ್ಲೇಸ್ ವೇರ್ ಯೂರಿಯಾ ಈಸ್ ಎಕ್ಸ್ಕ್ರೀಟೆಡ್ ಔಟ್. ಸೊ ಅಮೈನೋ ಆಸಿಡ್ಸಿಂದ ಏನಾಗುತ್ತೆ, ಲಿವರಲ್ಲಿ ಯೂರಿಯಾ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಕಿಡ್ನಿಲಲ್ಲಿ ಏನಾಗುತ್ತೆ, ಅದು ಎಕ್ಸ್ಕ್ರೀಟ್ ಆಗುತ್ತೆ. ಸೊ ವಾಟ್ ವಿಲ್ ಬಿ ದ ರೈಟ್ ಆನ್ಸರ್? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಲಿವರ್. ಯೂರಿಯಾ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಅಮೋನಿಯಾ ಇನ್ ದ ಬಾಡಿ ಆಫ್ ಅ ಮ್ಯಾನ್ ಇನ್ ದ ಲಿವರ್. ಓಕೆ, ಲೆಟ್ ಅಸ್ ನೌ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಕ್ವೆಶನ್ ನಂಬರ್ 5. ಅನ್ಆಕ್ಸಿಡೈಸ್ಡ್ ಬ್ಲಡ್ ಈಸ್ ಸರ್ಕ್ಯುಲೇಟೆಡ್ ಥ್ರೂ ಪಲ್ಮನರಿ ಆರ್ಟರೀಸ್ ಇಂಟು. ಅಂದರೆ ಅನ್ಆಕ್ಸಿಡೈಸ್ಡ್ ಅಂದರೆ ಏನು, ಆಕ್ಸಿಜನೇಟೆಡ್ ಆಗದೆ ಇರುವಂಥ ಒಂದು ಬ್ಲಡ್. ಈ ಆಕ್ಸಿಜನೇಟೆಡ್ ಆಗದೆ ಇರುವಂಥ ಬ್ಲಡ್ಡು ಏನಾಗುತ್ತೆ, ಪಲ್ಮನರಿ ಆರ್ಟರೀಸಿಂದ ಎಲ್ಲಿಗೆ ಹೋಗುತ್ತೆ, ಆಕ್ಸಿಜನ್ ಇನ್ಕ್ಲೂಡ್ ಆಗಬೇಕು ಅಂದರೆ ಯಾವ ರೀಜನನ್ನು ರೀಚ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಆಪ್ಷನ್ಸನ್ನು ನೋಡಿ. ಹಾರ್ಟ್, ಲಂಗ್ಸ್, ಅಯೋಟಾ, ರೈಟ್ ಆರಿಕಲ್ ಅಂತ ಕೊಟ್ಟಿದ್ದಾರೆ. ಅನ್ಆಕ್ಸಿಡೈಸ್ಡ್ ಬ್ಲಡ್ ಏನಾಗುತ್ತೆ, ಯಾವಾಗಲೂ ಕೂಡ ಏನಾಗುತ್ತೆ, ಲಂಗ್ಸ್ಗೆ ರೀಚ್ ಆಗುತ್ತೆ. ಯಾಕೆ ಲಂಗ್ಸ್ಗೆ ರೀಚ್ ಆಗುತ್ತೆ ಅಂದರೆ, ವಾಟ್ ಎವರ್ ದ ಆಕ್ಸಿಜನ್ ವಿ ಟೇಕ್ ಇನ್ ದಿ ಆಲ್ವಿಯೋಲಾರ್ ಸ್ಯಾಕ್ ಅಲ್ಲಿ ಏನಾಗುತ್ತೆ, ಇಟ್ ಎಂಟರ್ ಇನ್ ಟು ದ ಬ್ಲಡ್. ಓಕೆನಾ. ಸೊ ಅನ್ಆಕ್ಸಿಡೈಸ್ಡ್ ಬ್ಲಡ್ ಏನಾಗುತ್ತೆ, ಅಲ್ಲಿ ಆಕ್ಸಿಡೈಸ್ ಆಗುತ್ತೆ. ವೇರ್ ಇನ್ ದ ಲಂಗ್ಸ್. ಸೊ ಅಲ್ಲಿಂದ ಮತ್ತೆ ಏನು ಮಾಡುತ್ತೆ, ಇಟ್ ವಿಲ್ ಎಂಟರ್ ಇನ್ ಟು ದ ಪಲ್ಮನರಿ ವೇನ್. ಪಲ್ಮನರಿ ವೇನ್ ಇಸ್ ದ ಓನ್ಲಿ ವೇನ್ ವಿಚ್ ಕ್ಯಾರೀಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಟು ಹಾರ್ಟ್. ಬೇರೆ ಎಲ್ಲ ವೇನು ಕೂಡ ನಿಮ್ಮ ಬಾಡಿನಲ್ಲಿ ಏನಾಗುತ್ತೆ, ಇಟ್ ಕ್ಯಾರೀಸ್ ದ ಡಿಆಕ್ಸಿನೇಟೆಡ್ ಬ್ಲಡ್. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು 3 ಆಪ್ಷನನ್ನು ಓದೋಕ್ಕೆ ಮುಂಚೆನೇ ನೀವು ಸೆಲೆಕ್ಟ್ ಮಾಡ್ಬೋದು. ಅನ್ಆಕ್ಸಿಡೈಸ್ಡ್ ಬ್ಲಡ್ ಏನಾಗುತ್ತೆ, ಇಟ್ ಈಸ್ ಸರ್ಕ್ಯುಲೇಟೆಡ್ ಥ್ರೂ ಪಲ್ಮನರಿ ಆರ್ಟರೀಸ್. ಎಲ್ಲಿಗೆ ಸರ್ಕ್ಯುಲೇಟ್ ಆಗುತ್ತೆ, ಇಟ್ ವಿಲ್ ಸರ್ಕ್ಯುಲೇಟ್ ಟು ಆಪ್ಷನ್ ಬಿ, ಲಂಗ್ಸ್. ಲಂಗ್ಸ್ಗೆ ಸರ್ಕ್ಯುಲೇಟ್ ಆಗುತ್ತೆ, ಅಲ್ಲಿ ಏನಾಗುತ್ತೆ, ಆಕ್ಸಿಜನೇಟ್ ಆಗುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಲೆಟ್ ಅಸ್ ನೌ ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶನ್. ದ ಮೂಮೆಂಟ್ ಆಫ್ ಫುಡ್ ಆನ್ ದ ಫ್ಲೋಯಮ್ ಈಸ್ ಅಂತ ಇದೆ ನೋಡಿ. ಆಪ್ಷನ್ಸ್ ನೋಡಿ. ಟ್ರಾನ್ಸ್ಪಿರೇಷನ್, ಟ್ರಾನ್ಸ್ಲೊಕೇಶನ್, ರೆಸ್ಪಿರೇಷನ್ ಆ್ಯಂಡ್ ಇವಾಪರೇಷನ್. ಈ 4 ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನ್ ನೋಡಿ, ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದರೆ ಏನು, ಲಾಸ್ ಆಫ್ ವಾಟರನ್ನು ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಲೊಕೇಶನ್ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಬಯಾಲಜಿಕಲ್ ಪ್ರಾಸೆಸ್. ಟ್ರಾನ್ಸ್ಲೊಕೇಶನ್ ಅನ್ನೋದು ಒಂದು ಬಯಾಲಜಿಕಲ್ ಪ್ರೋಸೆಸ್ ಆಗಿದೆ. ಈ ಪ್ರೋಸೆಸ್ನಲ್ಲಿ ಏನಾಗುತ್ತೆ, ವಾಟರ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ ಆಗಿರ್ಬೋದು, ಟ್ರಾನ್ಸ್ಲೊಕೇಟ್ ಆಗುತ್ತೆ. ಅಂದರೆ ಒನ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ಟು ಅನದರ್ ಪಾರ್ಟ್ ಏನಾಗುತ್ತೆ, ಇಟ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇನ್ನು ರೆಸ್ಪಿರೇಷನ್ ಆ್ಯಂಡ್ ಇವಾಪರೇಷನ್ ಈ ಕ್ವೆಶ್ಚನ್ಗೆ ರಿಲೇಟೆಡ್ ಆಗಿಲ್ಲ. ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್. ಅಲ್ಲಿ ಗೊತ್ತಿದೆ ಅಲ್ವಾ, ರೆಸ್ಪಿರೇಷನ್ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿದೆ. ಈಗ ನೀವು ವರಿ ಆಗಬೇಕಿರೋದು ಟ್ರಾನ್ಸ್ಪಿರೇಷನ್ನ, ಟ್ರಾನ್ಸ್ಲೊಕೇಶನ್ನ. ಆಲ್ರೆಡಿ ನಿಮ್ಗೆ ಆನ್ಸರ್ ಗೊತ್ತಾಗಿದೆ. ಏನು, ಟ್ರಾನ್ಸ್ಪಿರೇಷನ್ ಅಂದರೆ ಲಾಸ್ ಆಫ್ ವಾಟರ್. ಬಟ್ ಕ್ವಶನಲ್ಲಿ ಕೇಳ್ತಿರೋದು ಏನು, ಮೂವ್ಮೆಂಟ್ ಆಫ್ ಫುಡ್ ಆನ್ ದ ಫ್ಲೋಯಮ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಏನಾಗ್ತಿದೆ, ಟ್ರಾನ್ಸ್ಲೊಕೇಟ್ ಆಗ್ತಾ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಟ್ರಾನ್ಸ್ಲೊಕೇಶನ್. ಓಕೆ, ಸೊ now let us go for the next question. Next question ಅನ್ನು ನೋಡೋಣ. So the next question is, yes, a blood vessel that pumps the blood from heart to entire body. Heart ಇಂದ ಎಂಟೈರ್ ಬಾಡಿಗೆ ಹೋಗುವಂಥ ಒಂದು ಬ್ಲಡ್ ಯಾವ ಒಂದು ಬ್ಲಡ್ ವೆಸಲ್ಸ್ನ ಮುಖಾಂತರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆರ್ಟರೀಸ್, ಕೆಪಿಲರೀಸ್, ವೇನ್ಸ್ ಆ್ಯಂಡ್ ಸೆಪ್ಟಮ್. ಆರ್ಟರೀಸ್ ಅಂದರೆ ಏನು,
Arteries are the blood vessels which carries the oxygenated blood from the heart to different parts of the body. ಕೆಪಿಲರೀಸ್ ಅಂದರೆ ಏನು? ಕೆಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಇನ್ನು ವೇನ್ಸ್ ಅಂದರೆ ಏನು? ವೇನ್ಸ್ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿ ಬ್ಯಾಕ್ ಟು ದ ಹಾರ್ಟ್. ಇನ್ನು ಸೆಪ್ಟಮ್ ಅನ್ನೋದು ಇಟ್ಸ್ ಅ ಡಿವೈಡಿಂಗ್ ವಾಲ್. ಓಕೆ, ಹಾರ್ಟ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತಿರುವಂಥ ಒಂದು ಮಿಡಲ್ ಪಾರ್ಟನ್ನು ನಾವು ಸೆಪ್ಟಮ್ ಅಂತ ಕರಿತೀವಿ. ಹೋಪ್ ಯು ಆಲ್ ಗಾಟ್ ದ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆರ್ಟರಿ. ಹಾರ್ಟಿಂದ ಎಲ್ಲ ಪಾರ್ಟ್ಸ್ಗೂ ಹೋಗೋದು ಆರ್ಟರಿ ಮುಖಾಂತರ. Okay, so let us go for the next question. Yes. So the next question is, blood pressure is measured by using. Blood pressure ಅಂದರೆ BP. So BPನ ಮೆಷರ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಯಾವುದು? ಆಪ್ಷನ್ಸ್ ಆರ್ ಸ್ಪಿಗ್ಮೋಮ್ಯಾನೋಮೀಟರ್, ಸೆಥಸ್ಕೋಪ್, ಎಕ್ಸ್ರೇ ಮಷೀನ್, ನನ್ ಆಫ್ ದ ಅಬೌವ್ ಅಂತ ಇದೆ. ಸೊ ಈ ಇಷ್ಟು ಆಪ್ಷನ್ ಅನ್ನು ನೋಡಿದರೆ ಫಸ್ಟ್ ಆಪ್ಷನ್ ಸ್ಪಿಗ್ಮೋಮ್ಯಾನೋಮೀಟರ್ ಅಫ್ಕೋರ್ಸ್ ಬ್ಲಡ್ ಪ್ರೆಷರ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್. ಇನ್ನು ಸೆಥಸ್ಕೋಪನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುವಂಥ ಒಂದು ಸೌಂಡನ್ನು ಡಿಟೆಕ್ಟ್ ಮಾಡೋಕ್ಕೆ, ಐಡೆಂಟಿಫೈ ಮಾಡೋಕ್ಕೆ ಸೆಥಸ್ಕೋಪನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ ಟು ಲಿಸನ್ ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ದ ಬಾಡಿ. ಇನ್ನು ಎಕ್ಸ್ರೇ ಮಷಿನ್ ಏನು ಮಾಡ್ತಾರೆ? ಎಕ್ಸ್ರೇಸನ್ನು ತಗೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ ಡಿನ ನೀವು ತಗೊಳ್ಳೋಕ್ಕೆ ಆಗಲ್ಲ ಬಿಕಾಸ್ ದೆರ್ ಈಸ್ ರೈಟ್ ಆನ್ಸರ್. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ಪಿಗ್ಮೋಮ್ಯಾನೋಮೀಟರ್. ಸೊ ನೆಕ್ಸ್ಟ್ 9th ಕ್ವೆಶ್ಚನ್ ಅನ್ನು ನೋಡೋಣ. ಎಸ್. Loss of water in the form of water vapor from the aerial surface of the plants. ಇದನ್ನ ಏನಂತ ಕರೀತಾರೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ ಟ್ರಾನ್ಸ್ಲೊಕೇಶನ್, ಟ್ರಾನ್ಸ್ಪಿರೇಷನ್, ಸರ್ಕ್ಯುಲೇಷನ್, ಎಕ್ಸ್ಕ್ರೀಷನ್. ಸೊ ಈ ಇಷ್ಟು ಆಪ್ಷನ್ಸ್ ಅಲ್ಲಿ ಆಲ್ರೆಡಿ ನಾನು ನಿಮಗೆ ಟ್ರಾನ್ಸ್ಲೊಕೇಶನ್ ಅಂದರೆ ಏನು, ಟ್ರಾನ್ಸ್ಪಿರೇಷನ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಸರ್ಕ್ಯುಲೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಸರ್ಕ್ಯುಲೇಷನ್ ಅಂದರೆ ಏನು? ಫ್ಲೋ ಆಫ್ ಬ್ಲಡ್ ಇನ್ ದ ಬಾಡಿ ವಿತ್ ದ ಹಾರ್ಟ್ ಆಸ್ ಅ ಮಸ್ಕ್ಯುಲಾರ್ ಪಂಪಿಂಗ್ ಆರ್ಗನ್. ಸೊ ಈ ಎಂಟೈರ್ ಪ್ರೋಸೆಸ್ಸನ್ನು ನಾವು ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇನ್ನು ಎಕ್ಸ್ಕ್ರೀಷನ್ ಅಂದರೆ ವೆರಿ ಸಿಂಪಲ್ ಪ್ರೋಸೆಸ್. ನಮ್ಮ ಬಾಡಿನಲ್ಲಿರುವಂಥ ಅನ್ಡೈಜೆಸ್ಟೆಡ್ ಫುಡ್ನ ಹೊರಗಡೆ ಹಾಕುವಂಥ ಪ್ರೋಸೆಸ್ಸೇ ಎಕ್ಸ್ಕ್ರೀಷನ್. ಸೊ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ಇಸ್ ನಾಟ್ ರಿಲೇಟೆಡ್ ಟು ದಿಸ್ ಕ್ವಶನ್. ಇನ್ನು ಎ ಆ್ಯಂಡ್ ಬಿ ಆಪ್ಷನನ್ನು ನೋಡೋದಾದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಹೋಪ್ ಎಲ್ರಿಗೂ ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಯಾಕೆಂದರೆ ಲಾಸ್ ಆಫ್ ವಾಟರ್ ಅಂತ ಬಂದಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ಮೈಂಡಲ್ಲಿ ಬರಬೇಕಾಗಿರುವಂಥ ಉತ್ತರ ಟ್ರಾನ್ಸ್ಪಿರೇಷನ್. ಓಕೆ, now let us go for the next question. Yes, the 10th question is, the procedure used for cleaning the blood of a person by separating the waste from it. ಫಸ್ಟ್ ಆಫ್ ಆಲ್ ಇದು ಯಾವಾಗ ಆಗುತ್ತೆ ಅಂದರೆ, ಯಾವಾಗ ಪರ್ಸನ್ ಬಾಡಿನಲ್ಲಿ ಪ್ರಾಪರ್ ಆಗಿ ಕಿಡ್ನಿ ಫಂಕ್ಷನ್ ಆಗ್ತಿಲ್ಲ ಆ ಟೈಮಲ್ಲಿ ಏನಾಗುತ್ತೆ, ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಅಂದರೆ ಕ್ಲೀನಿಂಗ್ ದ ಬ್ಲಡ್ ಆಫ್ ಎ ಪರ್ಸನ್ ಬೈ ಸೆಪರೇಟಿಂಗ್ ದ ವೇಸ್ಟ್ ಫ್ರಮ್ ಇಟ್. ಸೊ ಈ ಒಂದು ಪ್ರಾಸೆಸನ್ನು ಏನಂತ ಕರಿತೀವಿ ಅಂತಂದರೆ, ಆಪ್ಷನ್ಸ್ ನೋಡಿ, ಹೀಮೋಡಯಾಲಿಸಿಸ್, ಫಿಲ್ಟ್ರೇಷನ್, ಎಕ್ಸ್ಚೇಂಜ್ ಡಯಾಲಿಸಿಸ್, ಆಲ್ ಆಫ್ ದ ಎಬವ್ ಅಂತ ಇದೆ. ಸೊ ಹೀಮೋಡಯಾಲಿಸಿಸ್, ಹೀಮೋ ಅಂದರೆ ಬ್ಲಡ್. ಓಕೆನಾ? ಹೀಮೋಡಯಾಲಿಸಿಸ್ ಅಂದರೆ ಏನು? ಇಲ್ಲಿ ಕ್ವಶನಲ್ಲೇ ಹೇಳಿರುವ ಹಾಗೆ ಬ್ಲಡ್ನ ಸೆಪರೇಟ್ ಮಾಡಿ ಏನು ಮಾಡ್ತಾರೆ, ವೇಸ್ಟನ್ನು ರಿಮೂವ್ ಮಾಡ್ತಾರೆ. ಓಕೆ, ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಹೀಮೋಡಯಾಲಿಸಿಸ್. ಯಾವ ಪರ್ಸನ್ನ ಬಾಡಿನಲ್ಲಿ ಕಿಡ್ನಿ ಪ್ರಾಪರ್ ಆಗಿ ಫಂಕ್ಷನ್ ಆಗ್ತಿರಲ್ಲ, ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅವನು ಡಯಾಲಿಸಿಸ್ಗೆ ಹೋಗ್ತಿರ್ತಾನೆ. ಫಿಲ್ಟ್ರೇಷನ್ ಅನ್ನೋದು ಒಂದು ಸ್ಟೆಪ್ ಅಷ್ಟೇ. ಈಗ ನಾವು ಕಿಡ್ನಿನಲ್ಲಿ ಯೂರಿನ್ ಫಾರ್ಮೇಷನ್ ಆಗೋದ್ರಿಂದ ಹಿಡಿದು ಯೂರಿನ್ ಫಿಲ್ಟರ್ ಆಗೋವರೆಗೂ ಲಾಟ್ ಆಫ್ ಸ್ಟೆಪ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಫಿಲ್ಟ್ರೇಷನ್ ಅದರಲ್ಲಿ ಒಂದು ಸ್ಟೆಪ್ ಆಗಿದೆ. ಎಕ್ಸ್ಚೇಂಜ್ ಡಯಾಲಿಸಿಸ್ ಅಂತ ವಿ ಡೋಂಟ್ ಹ್ಯಾವ್ ಎನಿ ವರ್ಡ್. ಓಕೆ, ಸೊ ಇನ್ ಆಲ್ ಆಫ್ ದ ಎಬೋ ಅಂತ ಕೂಡ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಬಿಕಾಸ್ ವಿ ಹ್ಯಾವ್ ದ ರೈಟ್ ಆನ್ಸರ್. ಸೊ ಇಲ್ಲಿ ರೈಟ್ ಆನ್ಸರ್ನ ನೋಡಿ, ದ ರೈಟ್ ಆನ್ಸರ್ ಈಸ್ ಹೀಮೋಡಯಾಲಿಸಿಸ್. ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಎಸ್. Arteries and veins are connected by a network of extremely narrow tubules called. ಸೊ ಇದಕ್ಕೂ ಕೂಡ ಪ್ರೀವಿಯಸ್ ಕ್ವಶನ್ ಅಲ್ಲೇ ಹಿಂಟ್ ಕೊಟ್ಟಿದ್ದೀನಿ. ಆಪ್ಷನ್ಸ್ನ ನೋಡಿ, xylem vessel, capillaries, phloem vessels, valves ಅಂತ ಕೊಟ್ಟಿದ್ದಾರೆ. xylem vessels, phloem vessels, it does not connect in the human body. ಓಕೆ, ಸೊ ಆಪ್ಷನ್ ಎ, ಆಪ್ಷನ್ ಸಿ ನ ರಿಮೂವ್ ಮಾಡಿಬಿಡಿ. ಇನ್ನು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ನ ನೋಡಿ, ಕೆಪಿಲರೀಸ್ ಮತ್ತು ವ್ಯಾಲ್ವ್ಸ್ ಅಂತ ಇದೆ. ಕೆಪಿಲರೀಸ್ ಅಂದರೆ ಏನು? ದೇ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಿಟ್ವೀನ್ ದ ಆರ್ಟರೀಸ್ ಆ್ಯಂಡ್ ವೇನ್ಸ್. ಓಕೆ, ಈ ಕೆಪಿಲರೀಸ್ ಫಂಕ್ಷನ್ ಏನು ಅಂತಂದರೆ, ನಮ್ಮ ಬಾಡಿನಲ್ಲಿರುವಂಥ ಒಂದು ಮೈನ್ಯೂಟ್ ಸೆಲ್ಗೂ ಕೂಡ ಎಲ್ಲ ಕಾಂಪೋನೆಂಟ್ಸನ್ನ ರೀಚ್ ಮಾಡುವಂಥ ಒಂದು ಫಂಕ್ಷನನ್ನು ಕೆಪಿಲರಿ ಮಾಡುತ್ತೆ. ಆಪ್ಷನ್ ಬಿ, ಕೆಪಿಲರೀಸ್ ಆರ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಬಿಟ್ವೀನ್ ದ ಆರ್ಟರೀಸ್ ಆ್ಯಂಡ್ ವೇನ್ಸ್. ವ್ಯಾಲ್ವ್ಸ್ ಏನಕ್ಕಿದೆ? ಬ್ಲಡ್ಡು ಫ್ಲೋ ಆಗೋದನ್ನು ಬ್ಯಾಕ್ ಫ್ಲೋ ಆಗದೇ ಇರೋ ರೀತಿ ತಡೆಯೋದಕ್ಕೆ ವ್ಯಾಲ್ವ್ಸ್ ಇದೆ.
ಸೊ ರೈಟ್ ಆನ್ಸರ್ ನಿಮ್ಗೆ ಏನು ಅಂತ ಗೊತ್ತಾಗಿರ್ಬೋದು. ಓಕೆ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕೆಪಿಲರೀಸ್. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಎಸ್, ಓಕೆ. Which among the following is necessary to carry out the blood coagulation in a cut or wound? ನೀವು ಲೋಯರ್ ಕ್ಲಾಸಸ್ ಇಂದನೂ ಕಲ್ತ್ಕೊಂಡ್ಬಂದಿರ್ತೀರಾ, ಬಟ್ ಈ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್. ಸೊ ಆಪ್ಷನ್ಸ್ ನೋಡಿ, RBC, WBC, ಪ್ಲಾಟಿಲೆಟ್ಸ್, ಕ್ಲೋರೋಫಿಲ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಬಾಡಿನಲ್ಲಿ ಒಂದು ಸ್ಮಾಲ್ ಕಟ್ ಆಗಿದ್ರೆ, ವೂಂಡ್ ಆಗಿದ್ರೆ ಏನಾಗುತ್ತೆ, ಬ್ಲಡ್ ಹೊರಗಡೆ ಬರುತ್ತೆ. ಸೊ ಆ ಬರ್ತಾ ಇರೋಂಥ ಬ್ಲಡ್ನ ಕೊಯಾಗುಲೇಟ್ ಮಾಡೋಕ್ಕೆ, ಸ್ಟಾಪ್ ಮಾಡೋಕ್ಕೆ ಇಲ್ಲಿರುವ ಯಾವುದೋ ಒಂದು ಕಾಂಪೊನೆಂಟ್ ಹೆಲ್ಪ್ ಮಾಡುತ್ತೆ. ಸೊ ವಿಚ್ ಇಸ್ ದ್ಯಾಟ್ ಅಂತ ಕೇಳ್ತಿದ್ದಾರೆ. RBC, WBC ಅಂತೂ ಅಲ್ಲ. ಯಾಕೆಂದರೆ RBC ಏನು ಮಾಡುತ್ತೆ, ಆಕ್ಸಿಜನನ್ನು ಕ್ಯಾರಿ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್. WBC ಏನು ಮಾಡುತ್ತೆ, ಇನ್ಫೆಕ್ಷನ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ ಜೊತೆ ಫೈಟ್ ಮಾಡುತ್ತೆ. ಇನ್ನು ಪ್ಲೇಟಿಲೆಟ್ಸ್, ಎಸ್, ದೇ ಆರ್ ದ ಒನ್ ವಿಚ್ ಹೆಲ್ಪ್ ಇನ್ ಕೊಯಾಗುಲೇಟಿಂಗ್ ದ ಬ್ಲಡ್. ಕ್ಲೋರೋಫಿಲ್ ನೋಡೋದಾದರೆ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್. ಸೊ ಆ ಆಪ್ಷನನ್ನು ಕೂಡ ನಾವು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಪ್ಲೇಟಿಲೆಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 13th ಕ್ವಶನ್. ಎಸ್, ದ ಎಕ್ಸ್ಕ್ರಿಟರಿ ಯೂನಿಟ್ ಆಫ್ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ ನೋನ್ ಆಸ್. ನೋಡಿ, ಯೂನಿಟ್ ಅಂತ ಕೊಟ್ಟಿದ್ದಾರೆ, ಬಿ ಕೇರ್ಫುಲ್. ನೀವು ಕನ್ಫ್ಯೂಸ್ ಆಗ್ತೀರಾ ಇಲ್ಲವೇನು. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಕಿಡ್ನಿ, ಆಪ್ಷನ್ ಬಿ ನೆಫ್ರಾನ್, ಆಪ್ಷನ್ ಸಿ ಆಕ್ಸಾನ್, ಆಪ್ಷನ್ ಡಿ ನ್ಯೂರಾನ್ ಅಂತ ಇದೆ. ಕಿಡ್ನಿ ಏನು, ಕಿಡ್ನಿ ಇಸ್ ಅ ಬೀನ್ ಶೇಪ್ಡ್ ಆರ್ಗನ್ ವಿಚ್ ಇನ್ವಾಲ್ವ್ ಇನ್ ದ ಫಿಲ್ಟರಿಂಗ್ ಬ್ಲಡ್, ವಿಚ್ ಇನ್ವಾಲ್ವ್ ಇನ್ ಫಿಲ್ಟ್ರೇಷನ್ ಆಫ್ ಬ್ಲಡ್. ಇನ್ ಆಪ್ಷನ್ ಬಿ ನೆಫ್ರಾನ್ ಅಂದರೆ ಏನು, ನೆಫ್ರಾನ್ ಈಸ್ ಅನ್ ಎಕ್ಸ್ಕ್ರಿಟರಿ ಯೂನಿಟ್. ಓಕೆ, ನೆಕ್ಸ್ಟ್ ಆಕ್ಸಾನ್ ಅಂದರೆ ಏನು, ಆಕ್ಸಾನ್ ಈಸ್ ಅ ಪಾರ್ಟ್ ಪ್ರೆಸೆಂಟ್ ಇನ್ ದ ನ್ಯೂರಾನ್. ನ್ಯೂರಾನ್ ಎಲ್ಲಿರುತ್ತೆ, ನಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ನ್ಯೂರಾನ್. ಸ್ಪೈನಲ್ ಕಾರ್ಡ್, ರಿಫ್ಲೆಕ್ಸ್ ಆಕ್ಷನ್ ಇದ್ರ ಬಗ್ಗೆ ಎಲ್ಲ ಓದುವಾಗ ನ್ಯೂರಾನ್ ಬಗ್ಗೆ ಓದಿರ್ತೀರಾ. ಓಕೆನಾ. ಸೊ ಈ ನ್ಯೂರಾನಲ್ಲಿ ಆಕ್ಸಾನ್ ಒಂದು ಪಾರ್ಟ್ ಆಗಿದೆ. ಓಕೆನಾ. ಸೊ ಡೆಂಡ್ರೈಟ್ಸ್ ಆಗಿರ್ಬೋದು, ಆಕ್ಸಾನ್ ಆಗಿರ್ಬೋದು, ನರ್ವ್ ಎಂಡಿಂಗ್, ಇದೆಲ್ಲ ಒಂದು ಪಾರ್ಟ್. ಇನ್ನು ನ್ಯೂರಾನ್ ಅನ್ನು ನೋಡೋದಾದ್ರೆ, ನ್ಯೂರಾನ್ ಈಸ್ ಅ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಎಂಟೈರ್ ನರ್ವಸ್ ಸಿಸ್ಟಮ್. ನಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್ ಅಲ್ಲಿ ಅದೊಂದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಗಿದೆ. ಓಕೆ, ಕಿಡ್ನಿಲಿ ಹೇಗೆ ನಾವು ನೆಫ್ರಾನ್ ಅಂತ ಹೇಳ್ತೀವಿ, ಹಾಗೆ ಏನಾಗುತ್ತೆ, ಎಂಟೈರ್ ನರ್ವಸ್ ಸಿಸ್ಟಮ್ ಅಲ್ಲಿ ನ್ಯೂರಾನ್ ಆಗಿರುತ್ತೆ. ಓಕೆ, ದ ಎಕ್ಸ್ಕ್ರಿಟರಿ ಯೂನಿಟ್ ಆಫ್ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ ಆಪ್ಷನ್ ಬಿ, ದಟ್ ಈಸ್ ನೆಫ್ರಾನ್. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, the process of diffusion of solvent particles from the region of less solute concentration to the region of high solute concentration through a semi-permeable membrane is known as. ಇಲ್ಲಿರುವ ಆಪ್ಷನ್ಸ್ಗಳಲ್ಲಿ ಯಾವುದೋ ಒಂದು ಆಪ್ಷನ್ನ ಡೆಫಿನೇಷನ್ ಇದು. ಓಕೆ, ಡೋಂಟ್ ಥಿಂಕ್ ದಟ್ ಸಚ್ ಅ ಬಿಗ್ ಕ್ವಶನ್ ಎಕ್ಸಾಮಲ್ಲಿ ಕೊಡ್ತಾರಾ ಅಂತ. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಏನಾಗ್ತಾ ಇದೆ, ಇಲ್ಲಿ ಡಿಫ್ಯೂಸ್ ಆಗ್ತಾ ಇದೆ, ಪಾರ್ಟಿಕಲ್ಸ್ ಎಲ್ಲ ಡಿಫ್ಯೂಸ್ ಆಗ್ತಾ ಇದೆ. ಎಲ್ಲಿಂದ, ಲೆಸ್ಸರಿಂದ, ಅಂದರೆ ಲೆಸ್ಸರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ, ಲೋಯರ್ ಲೆವೆಲಿಂದ ಹೈಯರ್ ಲೆವೆಲ್ ಕಾನ್ಸಂಟ್ರೇಷನ್ಗೆ ಇದೇನಾಗ್ತದೆ, ಡಿಫ್ಯೂಸ್ ಆಗ್ತಾ ಇದೆ. ಆಪ್ಷನ್ಸ್ ನೋಡಿ, ಟ್ರಾನ್ಸ್ಲೊಕೇಶನ್, ಡಿಫ್ಯೂಷನ್, ಆಸ್ಮೋಸಿಸ್, ಟ್ರಾನ್ಸ್ಪಿರೇಷನ್. ಫಸ್ಟ್ ಯಾವ ಎರಡು ಆಪ್ಷನನ್ನು ನಾವು ಇಲ್ಲಿ ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಆಪ್ಷನ್ ಎ, ಆಪ್ಷನ್ ಡಿನ ಡಿಸ್ಕ್ವಾಲಿಫೈ ಮಾಡ್ಬೋದು, ಬಿಕಾಸ್ ನಿಮಗೆ ಅದರ ಅರ್ಥ ಗೊತ್ತಾಗಿದೆ. ಇನ್ನು ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ನೋಡಿ, ಡಿಫ್ಯೂಷನ್ ಮತ್ತು ಆಸ್ಮೋಸಿಸ್ ಇದೆ. ಡಿಫ್ಯೂಷನಲ್ಲಿ ಏನಾಗುತ್ತೆ, ಹೈಯರ್ ಲೆವೆಲಿಂದ ಲೋಯರ್ ಲೆವೆಲ್ಗೆ ಹೋಗುತ್ತೆ. ಆದರೆ ಆಸ್ಮೋಸಿಸಲ್ಲಿ ಏನಾಗುತ್ತೆ, ಲೋಯರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ ಹೋಗುತ್ತೆ. ಸೊ ಹಿಯರ್ ಏನು, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವೆಶ್ಚನ್ ಓದ್ಕೊಳ್ಳಿ. ಲೆಸ್ ಟು ಹೈ ಅಂತಂದರೆ ಅದು ಆಸ್ಮೋಸಿಸ್, ಹೈ ಟು ಲೋ ಅಂತಂದರೆ ಅದು ಡಿಫ್ಯೂಷನ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಸ್ಮೋಸಿಸ್. ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ದ ವೇನ್ ವಿಚ್ ಬ್ರಿಂಗ್ಸ್ ದ ಕ್ಲೀನ್ ಬ್ಲಡ್ ಫ್ರಮ್ ದ ಲಂಗ್ಸ್ ಇನ್ ಟು ದ ಹಾರ್ಟ್ ಈಸ್. ಇದಕ್ಕೂ ಕೂಡ ಯಾವುದೋ ಒಂದು ಪ್ರಶ್ನೆಯಲ್ಲಿ ಹಿಂದೆ ಹೇಳ್ತಾ ಇದ್ದೆ ನಾನು ನಿಮಗೆ, ನಮ್ಮ ಬಾಡಿನಲ್ಲಿ ಹಾರ್ಟಿಂದ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೂ ಆರ್ಟರೀಸ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಸೊ ಆರ್ಟರೀಸ್ ಇಸ್ ದ ಒನ್ ವಿಚ್ ಕ್ಯಾರೀಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿ, ಅಂಡ್ ವೇನ್ಸ್ ಇಸ್ ದ ಒನ್ ವಿಚ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್. ಬಟ್ ಓನ್ಲಿ vein which carries the oxygenated blood to heart is pulmonary vein. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೊಂದ್ಸಲಿ ರಿಪೀಟ್ ಮಾಡ್ತೀನಿ. ಆರ್ಟರೀಸ್ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ, ಏನು ಮಾಡುತ್ತೆ, ಹಾರ್ಟ್ ಇಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಆರ್ಟರಿ ಬ್ಲಡ್ನ ಕ್ಯಾರಿ ಮಾಡುತ್ತೆ. ವೇನ್ಸ್ ಏನು ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ನ, ವೇಸ್ಟ್ ಪ್ರಾಡಕ್ಟ್ ಇರುವಂಥ ಒಂದು ಬ್ಲಡ್ನ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂತ ಕೂಡ ಹೇಳ್ಬೋದು. ಸೊ ಆ ಬ್ಲಡ್ನ ಏನು ಮಾಡುತ್ತೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಹಾರ್ಟಿಗೆ ಕ್ಯಾರಿ ಮಾಡುತ್ತೆ. ಸೊ ವೇನ್ಸ್ ಏನು ಮಾಡ್ತಾ ಇದೆ, ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡ್ತಾ ಇದೆ. ಬಟ್ ನಿಮ್ಮ ಬಾಡಿನಲ್ಲಿ ದ ಓನ್ಲಿ ವೇನ್ ವಿಚ್ ಕ್ಯಾರೀಸ್ ದ ಆಕ್ಸಿಜನೇಟೆಡ್ ಬ್ಲಡ್
ಫ್ರಮ್ ಲಂಗ್ಸ್ ಟು ಹಾರ್ಟ್ ಈಸ್ ದ ಪಲ್ಮನರಿ ವೇನ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ಓನ್ಲಿ ಆರ್ಟರಿ ವಿಚ್ ಕ್ಯಾರೀಸ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಈಸ್ ಪಲ್ಮನರಿ ಆರ್ಟರಿ. So what is the right answer here? The right answer is pulmonary vein. Yes, option D is the right answer. Let us go for the next question. Nodi next question. Yes. So first option alli ಒಂದು letter hide ಆಗಿದೆ. It is kidney. Okay. The correct path of urine is, urine kidney ಇಂದ ನಾವು ಹೊರಗಡೆ ಬಾಡಿಯಿಂದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಕಳಿಸ್ತಾ ಇದ್ದೀವಿ ಅಂದರೆ ಸೊ ಯಾವ ಒಂದು ಕರೆಕ್ಟ್ ಆರ್ಡ್ರಲ್ಲಿ ಪಾಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಕಿಡ್ನಿ, ಯುರೇಟಸ್, ಯುರೇತ್ರ, ಯುರಿನರಿ ಬ್ಲಾಡರ್, ಕಿಡ್ನಿ, ಯುರೇಟಸ್, ಯುರಿನರಿ ಬ್ಲಾಡರ್, ಯುರೇತ್ರ, ಯುರಿನರಿ ಬ್ಲಾಡರ್, ಕಿಡ್ನಿ, ಯುರೇಟಸ್, ಯುರೇತ್ರ. ಈ 4 ಆಪ್ಷನ್ ನೋಡಿದಾಗ ನೋಡಿ, ಫಸ್ಟ್ ಬರೋಂಥದ್ದು ಬೀನ್ ಶೇಪ್ಡ್ ಆರ್ಗನ್ ಕಿಡ್ನಿ. ಕಿಡ್ನಿಯಿಂದ ನೆಕ್ಸ್ಟ್ ಪೈಪ್ ಥರ ಬರೋಂಥದ್ದು ಯುರೇಟಸ್. ಯುರೇಟಸ್ ಇಂದ ಪಾಸ್ ಆದಂಥ ಯೂರಿನ್ ಏನಾಗುತ್ತೆ, ಯೂರಿನರಿ ಬ್ಲಾಡರ್ಗೆ ಹೋಗುತ್ತೆ. ಸೊ ಬ್ಲಾಡರ್ ಇಂದ ಯುರೇತ್ರ ಮುಖಾಂತರ ಹೊರಗಡೆ ಬರುತ್ತೆ. So which is the right answer here? The right answer is option C. Okay. So now let us go for the next question. 17th question. Yes. Kidney is associated with the cup-shaped end of a coiled tube. ಕಪ್ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದು ಬೌಮನ್ಸ್ ಕ್ಯಾಪ್ಸೂಲ್. ಯಾಕೆ ಈ ಕ್ವಶನ್ಗೆ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಅಂದರೆ ಯು ನೋ ದಿಸ್ ಕಾನ್ಸೆಪ್ಟ್. ಪ್ರೀವಿಯಸ್ ಕ್ವಶನ್ಸ್ನಲ್ಲಿ ನಾನು ಹೇಳಿದ್ದೀನಿ. ಓಕೆ, ಗ್ಲಾಮರಲಸ್ ಅಂದರೆ ಏನು ಅಂತ ಹೇಳಿದ್ದೀನಿ, ಬೌಮನ್ಸ್ ಕ್ಯಾಪ್ಸೂಲ್ ಅಂದರೆ ಏನು ಅಂತ ಹೇಳಿದ್ದೀನಿ. ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಏನಾಗುತ್ತೆ, ಯೂರಿನ್ ಕಲೆಕ್ಟ್ ಆಗುತ್ತೆ. ಕೆಪಿಲರೀಸ್ ಅಂದರೆ ಏನು ಅಂತ ಗೊತ್ತಿದೆ. ದೇ ಆರ್ ಆಲ್ ದ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಸೊ ಬೌಮನ್ಸ್ ಕ್ಯಾಪ್ಸೂಲ್ ಇಸ್ ದ ಒನ್ ವಿಚ್ ಈಸ್ ಕಪ್ ಶೇಪ್ಡ್ ಎಂಡ್ ಆಫ್ ಅ ಕಾಯಿಲ್ಡ್ ಟ್ಯೂಬ್. ಯಾವ ಟ್ಯೂಬ್ಯೂಲ್ ಅದು? ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಹೇಳಿದ್ದೀನಿ ನಿಮಗೆ. ಓಕೆನಾ? ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೌಮನ್ಸ್ ಕ್ಯಾಪ್ಸ್ಯೂಲ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ದ ನೆಕ್ಸ್ಟ್ ಕ್ವೆಶನ್ ಈಸ್, ಎಸ್, ದ ಅನಿಮಲ್ಸ್ ವಿಚ್ ಹ್ಯಾವ್ 2 chambered ಹಾರ್ಟ್ ಇನ್ ದ ಫಾಲೋಯಿಂಗ್. ಆಪ್ಷನ್ಸ್ ನೋಡಿ, ಆಂಫಿಬಿಯನ್ಸ್, ಫಿಶಸ್, ಹ್ಯೂಮನ್ ಬೀಯಿಂಗ್ಸ್, ಆಲ್ ದ ಅಬೌವ್ ಅಂತ ಇದೆ. ಇಷ್ಟು ಆಪ್ಷನ್ಸ್ ಅನ್ನ ನೋಡಿದಾಗ ಆಂಫಿಬಿಯನ್ಸ್ ಮತ್ತೆ ರೆಪ್ಟೈಲ್ಸ್ಗೆ ಏನಾಗಿರುತ್ತೆ, ದೇ ಆರ್ ದ ಆನಿಮಲ್ಸ್ ವಿತ್ 3 chambered ಹಾರ್ಟ್. ಇನ್ನು ಫಿಶಸ್ ಅನ್ನು ನೋಡೋದಾದ್ರೆ ದೇ ಹ್ಯಾವ್ 2 chambered ಹಾರ್ಟ್. ಹ್ಯೂಮನ್ ಬೀಯಿಂಗ್ಸ್ ನಮಗೆ ಏನಾಗಿದೆ, 4 chambered ಹಾರ್ಟ್ ಇದೆ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಎಸ್, ಗೆಸ್ ಮಾಡಿದಿರಲ್ಲ ಆಲ್ರೆಡಿ. ದ ರೈಟ್ ಆನ್ಸರ್ ಈಸ್ ಫಿಶಸ್. ಆಪ್ಷನ್ ಡಿನ ನೋಡುವಂಥ ಅಗತ್ಯ ಇಲ್ಲ, ಬಿಕಾಸ್ ವಿ ಹ್ಯಾವ್ ದ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, 19th ಕ್ವೆಶನ್. ಎಸ್, ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಈಸ್. ನಮ್ಮ ಬಾಡಿನಲ್ಲಿ ಎಷ್ಟೊಂದು ಗ್ಲ್ಯಾಂಡ್ಸ್ ಇದೆ, ಅದರಲ್ಲಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವುದು? ಆಪ್ಷನ್ಸ್ ನೋಡಿ, ಲಿವರ್, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಎಡ್ರಿನಲ್ ಗ್ಲ್ಯಾಂಡ್. ಸೊ ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವುದಪ್ಪ ಅಂದರೆ ನಮ್ಮ ಬಾಡಿನಲ್ಲಿ, ಗೆಸ್ ಮಾಡಿದ್ರಾ? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಲಿವರ್. Liver is the right answer. The largest gland in the human body is liver. So next question ನೋಡೋಣ. Next question, yes. The evaporation of water molecules from cells of the leaf create. ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್. The evaporation of water molecules from the cells of the leaf create. ಯಾವುದೋ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡುತ್ತೆ. ಗ್ರಾವಿಟೇಷನಲ್ ಆಪ್ಷನ್ಸ್ನ ನೋಡಿ, ಗ್ರಾವಿಟೇಷನಲ್ ಪುಲ್ ಕೊಟ್ಟಿದ್ದಾರೆ, ಟ್ರಾನ್ಸ್ಲೊಕೇಶನ್ ಕೊಟ್ಟಿದ್ದಾರೆ, ಆಸ್ಮಾಸಿಸ್ ಕೊಟ್ಟಿದ್ದಾರೆ, ಸಕ್ಷನ್ ಫೋರ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ ಅನ್ನು ನೋಡಿದಾಗ ಗ್ರಾವಿಟೇಷನಲ್ ಪುಲ್ ಅಂದರೆ ಏನು? ಸೊ ಆಬ್ಜೆಕ್ಟ್ ಹ್ಯಾವ್ ಮೋರ್ ಅಟ್ರಾಕ್ಷನ್ ಟುವರ್ಡ್ಸ್ ದ ಅರ್ತ್. ಸೊ ಅದನ್ನು ನಾವು ಗ್ರಾವಿಟೇಷನಲ್ ಪುಲ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೊಕೇಶನ್ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಲ್ವಾ. ಇನ್ನು ಆಸ್ಮಾಸಿಸ್ ಈಗಷ್ಟೇ ಪ್ರೀವಿಯಸ್ ಕ್ವಶನ್ಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಬಂದೆ. ಆಪ್ಷನ್ ಡಿ ನೋಡಿ, ಸಕ್ಷನ್ ಫೋರ್ಸ್. ಸಿ, ದ ಎವಾಪರೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ದ ಸೆಲ್ಸ್ ಆಫ್ ದ ಲೀಫ್ ಏನು ಮಾಡುತ್ತೆ ಅಂದರೆ ಇಟ್ ಕ್ರಿಯೇಟ್ಸ್ ಅ ಸಕ್ಷನ್ ಫೋರ್ಸ್. ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ 2-3 ಮಾರ್ಕ್ಸ್ ಇದ್ದಿದ್ರೆ ಎಕ್ಸಾಮ್ನಲ್ಲಿ ಕ್ವಶನ್ಸಲ್ಲಿ ಈ ಒಂದು ಕಾನ್ಸೆಪ್ಟ್ಸನ್ನು ಕೇಳ್ತಾ ಇದ್ರು. ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಕ್ಷನ್ ಫೋರ್ಸ್. ಐ ಹೋಪ್ ಸ್ಟೂಡೆಂಟ್ ಇವತ್ತಿನ ಲೈಫ್ ಪ್ರಾಸೆಸ್, ಕ್ವಿಜ್ ಆ್ಯಂಡ್ ಜಸ್ಟಿಫಿಕೇಶನ್ ಆಫ್ ಆನ್ಸರ್ಸ್ ನಿಮಗೆ ಕಂಪ್ಲೀಟ್ ಆಗಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ನೆಕ್ಸ್ಟ್ ನಾಳಿನ ಒಂದು ಕ್ವಿಜ್ನಲ್ಲಿ ಐ ವಿಲ್ ಕಮ್ ಅಪ್ ವಿತ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ನ ಕ್ವಿಜ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಇವತ್ತು ಸಂಜೆ 7 ಗಂಟೆಗೆ ನಿಮಗೆ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನ್ನ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಇದೆ. ಸೊ ನಾನಿಲ್ಲಿ ಹೇಳಿರುವ ಪ್ರತಿಯೊಂದು ಪಾಯಿಂಟು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನೀವು ಕೇಳಿಸ್ಕೊಂಡು ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ವರ್ಕ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್.